ಒಂದು ಪ್ರಕರಣದಲ್ಲೂ ಒಂದು ಅಪರಾಧ ಇರ್ತದೆ. ಅಪರಾಧ ಆಗಿಲ್ಲ ಅಂತ ಯಾರು ಹೇಳ್ತಾ ಇಲ್ಲ, SITನವರು ಹೇಳ್ತಾ ಇಲ್ಲ. ಅಪರಾಧಿ ಯಾರು ಅಂತ ಹೇಳೋದ್ರಲ್ಲಿ ವ್ಯತ್ಯಾಸ ಇದೆ. ಅಪರಾಧ ನಡೆದಿದೆ, ಹೇಗೆ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ಗೆ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಗೂ ಸಂಬಂಧ ಇಲ್ಲ. ಹಂಗಾರೆ ಬ್ಯಾಂಕ್ ಇದೆಲ್ಲ ನ್ಯಾಷನಲೈಸ್ಡ್ ಬ್ಯಾಂಕ್ ಅಲ್ಲ, ಹಾಗಾದ್ರೆ ನಿರ್ಮಲಾ ಸೀತಾರಾಮನ್ ಇಸ್ ಹೆಡ್ ಆಫ್ ದ ಬ್ಯಾಂಕ್ಸ್. ಇಲ್ಲಿ ಅಲ್ಲ ಸರ್, ಆಗಿರುವಂಥದ್ದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ವಿಚ್ ಇಸ್ ಅ ನ್ಯಾಷನಲೈಸ್ಡ್ ಬ್ಯಾಂಕ್ ಡೈರೆಕ್ಟ್ಲಿ ಅಂಡರ್ ದಿ RBI, ವಿಚ್ ಇಸ್ ಡೈರೆಕ್ಟ್ಲಿ ಅಂಡರ್ ದ ಯೂನಿಯನ್ ಮಿನಿಸ್ಟರ್ ಫಾರ್ ಫೈನಾನ್ಸ್. ಬ್ಯಾಂಕ್ನವ್ರ ಮೇಲೆ ಇವತ್ತು SITನವರು ತನಿಖೆ ಮಾಡಿ ಎಲ್ಲ ಆರೋಪಿಗಳು ಬ್ಯಾಂಕ್ನವರು ಅಂತ ಹೇಳಿದ್ದಾರೆ. ಹಾಗಾದ್ರೆ ಬ್ಯಾಂಕ್ನವ್ರು ಆರೋಪಿ ಆಗಿದೆ ಅಂದರೆ ಕೇಂದ್ರದ ಆರ್ಥಿಕ ಸಚಿವರು ಜವಾಬ್ದಾರರ? ಇವ್ರು ಆರೋಪಿ ಅಲ್ಲ ಅಂತ, ಇವ್ರ ಮೇಲೆ ಯಾವುದೇ ಆರೋಪ ಮತ್ತೆ ಭಾಳ ಮುಖ್ಯವಾಗಿ ನೋಡಿ, 103 ಕೋಟಿ ರೂಪಾಯಿ ಹೊರಗಡೆ ಹೋಗಿದೆ ಅಂತ ಹೇಳುವಂಥದ್ದು ಆರೋಪ. ಈ 103 ಕೋಟಿಗಿಂತ ಹೆಚ್ಚು ಹಣ, ಯಾಕಂದರೆ ಚಿನ್ನ ಆಭರಣಗಳು ಇದನ್ನೆಲ್ಲ ಸೀಸ್ ಮಾಡಿದಾರಲ್ಲ, ಹೆಚ್ಚು ಹಣ SITನವ್ರು ಸೀಸ್ ಮಾಡಿದಾರಲ್ಲ.